ಪುಟಾಣಿಗಳೇ, ಇವತ್ತು ನೀವು SSLC ಎರಡನೇ ಎಕ್ಸಾಮನ್ನು ಅಂದರೆ ಎರಡನೇ ಲ್ಯಾಂಗ್ವೇಜ್ ಎಕ್ಸಾಮನ್ನು ಬರೆದು ಬಂದಿದ್ದೀರಾ. ಹೆಂಗಾಯಿತು? ಚೆನ್ನಾಗಾಯಿತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ನಿಮ್ಮ ಎಲ್ಲರ ನೆಚ್ಚಿನ ಗಣಿತ ಅಂದರೆ ಮ್ಯಾಥಮೆಟಿಕ್ಸ್ ಎಕ್ಸಾಮನ್ನು ಬರೆಯೋದಕ್ಕೆ ಹೊರಟಿದ್ದೀವಿ. ನಮ್ಗೆ 2 ದಿವಸ ಗ್ಯಾಪ್ ಇದೆ, 2 ಡೇಸ್ ಗ್ಯಾಪ್ ಇದೆ. ಈ 2 ಡೇಸ್ನ ನಾವು ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕು? ನಮ್ಮ ಪರೀಕ್ಷೆ ಚಾನಲ್ ಕಡೆಯಿಂದ ನಿಮ್ಗೆ ಏನು ಸಿಗ್ತಾ ಇದೆ, ಇದನ್ನು ಯಾವ ರೀತಿ ಎಫೆಕ್ಟಿವ್ಲಿ ಯೂಸ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಸ್ಕೋರ್ ಮಾಡಬೇಕು, ಅದನ್ನು ನಾವು ಇವತ್ತು ಆ ಪ್ಲ್ಯಾನನ್ನು ನೋಡೋಕೆ ಹೊರಟಿದ್ದೀವಿ. ನಾನು ಇಲ್ಲೆಲ್ಲ ಹೇಳ್ಕೊಡ್ತಾ ಇಲ್ಲ, ಮತ್ತು ನಾನು ತುಂಬ ಟೈಮ್ ಕೂಡ ತಗೋತಾ ಇಲ್ಲ. ನಿಮ್ಮದು ಎಕ್ಸಾಮ್ ಬರೆದು ಬಂದು ಸ್ವಲ್ಪ ಸುಸ್ತಾಗಿರ್ತೀರಾ, ರೆಸ್ಟ್ ಮಾಡಿ. ಇವತ್ತು ಕ್ವಿಕ್ಕಾಗಿ ಒಂದ್ಸರಿ ರಿವೈಸ್ ಮಾಡಿ. ಏನು ಪ್ಲ್ಯಾನ್ ಇರಬೇಕು ಅದನ್ನು ನೋಡೋಣ. ಮ್ಯಾಥಮೆಟಿಕ್ಸ್ ಮ್ಯಾರಥಾನ್ ಸ್ಟ್ರಾಟಜಿ ನಾವು ನಾಳೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಮ್ಯಾರಥಾನ್ ನಡೀತಾ ಇದೆ 26ನೇ ತಾರೀಕು ಮಾರ್ನಿಂಗಿಂದ, ಅಂದರೆ ಮಾರ್ನಿಂಗ್ 10 ಗಂಟೆಯಿಂದ ಈವ್ನಿಂಗ್ವರೆಗೂ. ಎಷ್ಟೊತ್ತಾಗುತ್ತೆ ನನಗೂ ಗೊತ್ತಿಲ್ಲ. ಫುಲ್ ಸಿಲೆಬಸ್ ಮ್ಯಾರಥಾನ್ ನಡೀತಾ ಇದೆ. ಸೊ ಅದನ್ನು ಎಫೆಕ್ಟಿವ್ಲಿ ಹೆಂಗೆ ಯೂಸ್ ಮಾಡ್ಕೋಬೇಕು, 25th ಇಂದ 28th ನಮ್ಮ ಪ್ಲ್ಯಾನ್ ಏನಾಗಿರಬೇಕು. ಸೊ ಇದನ್ನು ನಾವಿವತ್ತು ನೋಡೋದಕ್ಕೆ ಹೊರಟಿದ್ದೀವಿ. ಮೊದಲನೇದಾಗಿ ನೋಡಿದ್ರೆ ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್. ಆಬ್ವಿಯಸ್ಲಿ ಇವತ್ತಿನ ಎಕ್ಸಾಮ್ ಬರೆದು ಬಂದಿದ್ದೀವಿ, ಸುಸ್ತಾಗಿರ್ತೀವಿ, ಮೆಂಟಲ್ ಪ್ರೆಷರ್ ಇರುತ್ತೆ, ರಾತ್ರಿ ಎಲ್ಲ ಓದಿರಲ್ಲ, ಮಲಗಿರಲ್ಲ, ಓದಿರ್ತೀವಿ. ಸೊ ಮಾರ್ನಿಂಗ್ ಕೂಡ ಬೆಳಗ್ಗೆ ಬೇಗ ಎದ್ದು ಓದಿರ್ತೀವಿ, ಮಾರ್ನಿಂಗ್ ಲೈವ್ ಅಟೆಂಡ್ ಆಗಿರ್ತೀರಾ, ಸ್ವಲ್ಪ ಸುಸ್ತಾಗಿರುತ್ತೆ. ಹೌದು. ಸೊ ಹಾಗಾಗಿ ಯು ವಿಲ್ ಫೀಲ್ ಟಯರ್ಡ್. ಹಾಗಾಗಿ ನೀವೇನು ಮಾಡಬೇಕು, ಇವತ್ತಿನ ಪ್ಲ್ಯಾನನ್ನು ಅಕಾರ್ಡಿಂಗ್ ಟು ದ ಸಿಚುಯೇಷನ್ ನಾವು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಸ್ಮಾರ್ಟ್ ಸ್ಟ್ರಾಟಜಿ ಏನಾಗಿರಬೇಕು, ಇವತ್ತಿನ ದಿವಸ ಏನು ಮಾಡಬೇಕು, 25th ಏನು ಮಾಡಬೇಕು. ಐ ಆಮ್ ಟೇಕಿಂಗ್ ಓನ್ಲಿ 15 to 20 minutes ಅಷ್ಟೇ, ತುಂಬ ಸಮಯವನ್ನು ತಗೋತಾ ಇಲ್ಲ ನಿಮ್ಮದು. ಇದನ್ನು ಫುಲ್ ನೋಡಿ, ಸ್ಟ್ರಾಟಜಿ ನಿಮಗೆ ಸಿಗುತ್ತೆ, ರೈಟ್. ಸೊ ವಾಟ್ ಟು ಡು ನಾಟ್ ಓವರ್ ಸ್ಟಡಿ ಆನ್ 25th. ಇವತ್ತು ನೀವು ಓವರ್ ಸ್ಟಡಿ ಮಾಡಬೇಡಿ. ಇವತ್ತೇ ನೈಟೆಲ್ಲ ಕುತ್ಕೊಂಡು ಓದ್ತೀರಾ ಅಂದರೆ ಮೊದಲೇ ಟಯರ್ಡ್ ಆಗಿದ್ದೀರಾ, ಮೈಂಡು ಕೂಡ ಚೆನ್ನಾಗಿ ವರ್ಕ್ ಮಾಡಲ್ಲ. ಸ್ವಲ್ಪ ಕಾಮಾಗಿ ಇವತ್ತೇನು ಮಾಡಬೇಕು, ರಿಕವರ್ ಯುವರ್ ಎನರ್ಜಿ, ನಿಮ್ಮ ಎನರ್ಜಿನ ರಿಕವರ್ ಮಾಡ್ಕೋಬೇಕು. ಆಮೇಲೆ ನಾಳೆ ನಡೀತಕ್ಕಂಥ ಮ್ಯಾರಥಾನ್ ಲೈವ್ ಏನಿದೆ ಅದನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡಬೇಕು, ರೈಟ್. ಪ್ಲ್ಯಾನಿಂಗ್ ಇದ್ದರೆ ಚೆನ್ನಾಗಿ ಸ್ಟಡಿ ಮಾಡ್ಬೋದು ನಾವು, ರೈಟ್. ಮುಂದಕ್ಕೆ 25th ಈವ್ನಿಂಗ್ ಏನು ಮಾಡಬೇಕು, ಲೈಟ್ ಪ್ರಿಪ್ರೇಷನ್ ಮಾಡ್ತಾ ಇರ್ತೀವಿ. ಲೈಟಾಗಿ ಓದ್ತಾ ಇರ್ತೀವಿ, ನಾವು ಫುಲ್ಲು ಓದಕ್ಕೆ ಹೋಗಲ್ಲ, ಲೈಟಾಗಿ ಪ್ರಿಪ್ರೇಷನ್ ಮಾಡ್ಕೋತೀವಿ. ಆ ದಿವಸ ಅಂದರೆ 25 ಇವತ್ತಿನ ದಿವಸ ಈವ್ನಿಂಗ್ ಏನು ಮಾಡಬೇಕು, ಈ ವಿಡಿಯೋ ಮುಗಿದ್ಮೇಲೆ ಏನು ಮಾಡಬೇಕು ನೀವು ಅದನ್ನು ಹೇಳ್ತೀನಿ ನಾನು. ಸೊ ಇವಾಗ ಲೈಟ್ ಪ್ರಿಪ್ರೇಷನ್ ಮಾಡಬೇಕು. ಆ ಲೈಟ್ ಪ್ರಿಪ್ರೇಷನ್ ಏನಂತ ಹೇಳ್ತೀನಿ. 26th ಫುಲ್ ಡೇ ಮ್ಯಾರಥಾನ್ ಇಡುತ್ತೆ. ಫುಲ್ ಡೇ ಮ್ಯಾರಥಾನನ್ನು ಕಂಪ್ಲೀಟ್ಲಿ ನೋಡಬೇಕು. ಅದಕ್ಕೂ ಕೂಡ ಪ್ರಿಪ್ರೇಷನ್ ಮಾಡ್ಕೋಬೇಕಾಗುತ್ತೆ ನೀವು. ಈ 25th ಏನೆಲ್ಲ ಲೈಟ್ ಪ್ರಿಪ್ರೇಷನ್ ಮಾಡ್ತೀವಿ, ಇದು ಯಾವುದಕ್ಕೆ, 26th ಮ್ಯಾರಥಾನ್ ನಡೆಯುತ್ತಲ್ಲ ಅದಕ್ಕೋಸ್ಕರ ಪ್ರಿಪ್ರೇಷನ್ ನಮ್ಮದು. ಆಮೇಲೆ 27th ಅಗೈನ್ ಪ್ರಾಕ್ಟೀಸ್ಗೆ ಅಂತ ಮ್ಯಾರಥಾನಲ್ಲಿ ಒಂದಷ್ಟು ಪ್ರಾಕ್ಟೀಸ್ ಕ್ವಶನ್ಸ್ ಕೊಡ್ತೀನಿ, ಮತ್ತು ಎಕ್ಸ್ಟ್ರಾ ಕೆಲವು ಕ್ವಶನ್ಸ್ ಪ್ರಾಕ್ಟೀಸ್ ಮಾಡ್ಬೋದು ನೀವು. ಆ ಪ್ರಾಕ್ಟೀಸ್ನ 27 ಮಾಡ್ತೀರಾ. 27th ಈವ್ನಿಂಗು ಮತ್ತೆ ಒಂದು ಸರ್ತಿ ಕ್ವಿಕ್ ರಿವಿಷನ್ ಕೂಡ ಮಾಡ್ತೀವಿ. 28th ಮಾರ್ನಿಂಗು ಫೈನಲ್ ಡೌಟ್ ಸಾಲ್ವಿಂಗ್ ಸೆಷನ್ ನಡೀತೆ. ದಿಸ್ ಈಸ್ ಅವರ್ ಸ್ಟ್ರಾಟಜಿ. ಇದು ನಮ್ಮ ದಿನಗಳ ರೀತಿ ಹೆಂಗಿರುತ್ತೆ ಅಂತ, ರೈಟ್. ಸೊ ಇವಾಗ 27th ಈವ್ನಿಂಗ್ ಆಫ್ಟರ್ ಯುವರ್ ಎಕ್ಸಾಮ್ ಏನು ಮಾಡಬೇಕು, ಕಮ್ ಬ್ಯಾಕ್, ಮನೆಗೆ ಬನ್ನಿ, ಟೇಕ್ ರೆಸ್ಟ್, ಒಂದು ಹಾಫ್ ಆನ್ ಅವರ್ 1 hour ನಿದ್ದೆ ಮಾಡಿ, ಕಾಮಾಗಿ ಒಳ್ಳೆ ಮ್ಯೂಸಿಕ್ ಕೇಳಿ, ಅಮ್ಮ ಜೊತೆ ಮಾತಾಡಿ, ಅಪ್ಪ ಜೊತೆ ಮಾತಾಡಿ, ಹೊರಗಡೆ ಫ್ರೆಂಡ್ಸ್ ಜೊತೆ ಒಂದು ಅರ್ಧ ಗಂಟೆ ಹೋಗ್ಬಿಟ್ಟು ಬನ್ನಿ. ಆಮೇಲೆ ನೆಕ್ಸ್ಟು ವಾಚ್ ದಿಸ್ ವಿಡಿಯೋ ವಿಚ್ ಈಸ್ ವಾಟ್ ಯು ಆರ್ ಡೂಯಿಂಗ್ ನೌ. ಇವಾಗ ನೀವು ಏನು ಮಾಡ್ತಾ ಇದ್ದೀರಾ, ಈ ವಿಡಿಯೋನ ನೋಡ್ತಾ ಇದ್ದೀರಾ. ಇದಾದಮೇಲೆ ನೆಕ್ಸ್ಟ್ ಏನು, ಮೆಂಟಲಿ ನಾಳೆ ಫುಲ್ ಡೇ ಮ್ಯಾರಥಾನ್ ಇರುತ್ತಲ್ಲ, ಫುಲ್ ಡೇ ಕುತ್ಕೊಂಡು ಮ್ಯಾರಥಾನ್ ಲೈವ್ನ ನೋಡೋದಕ್ಕೆ, ಅದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ನಿಮಗೆ ಮನಸ್ಸು ರೆಡಿ ಆಗಬೇಕು. ಮೆಂಟಲಿ ಯು ಶುಡ್ ಬಿಕಮ್ ಪ್ರಿಪೇರ್ಡ್, ರೈಟ್. ಇಲ್ಲಾಂದರೆ ಡಿಸ್ಟ್ರಾಕ್ಷನ್ಸ್ ಬರ್ಬೋದು, ಇಷ್ಟು ತುಂಬ ಹೆವಿ ಆಗ್ತಿದೆ ಅಂತ ಅನಿಸ್ಬೋದು. ಅದಕ್ಕೆ ನಾಳೆ ನಡೀತಕ್ಕಂಥ ಲೈವ್ಗೆ ಇವತ್ತಿನ ರೆಸ್ಟು ಬಹಳ ಮುಖ್ಯ ಆಗುತ್ತೆ. ಹಾಗಾದರೆ 25th ನೈಟ್ 25ನೇ ತಾರೀಕು ಸಂಜೆ ಈವ್ನಿಂಗು ಏನು ಮಾಡಬೇಕು, ಕ್ವಿಕ್ ರಿವಿಷನ್ ಓನ್ಲಿ. ರಿವೈಸ್ ಆಲ್ ದ ಫಾರ್ಮುಲಾಸ್ ಒನ್ಸ್. ಫಾರ್ಮುಲಾಸ್ ರಿವೈಸ್ ಮಾಡೋದು ಸುಮ್ಮನೆ ನೋಡಬೇಡಿ. ಈ ಫಾರ್ಮುಲಾ ಏನಕ್ಕೆ ಯೂಸ್ ಮಾಡ್ತಿದ್ವಿ ಅದನ್ನು ಜ್ಞಾಪಿಸ್ಕೊಳ್ಳಿ. ಬರೆಯೋದು ಬೇಕಾಗಿಲ್ಲ, ಜಸ್ಟ್ ಅದು ನೋಡಿ ಜ್ಞಾಪಿಸ್ಕೊಳ್ಳಿ ಯಾವುದ್ಯಾವುದಕ್ಕೆ ಯೂಸ್ ಮಾಡ್ತಾ ಇದ್ವಿ ಅಂತ. ಎಷ್ಟು ಫಾರ್ಮುಲಾಸ್ ಇದೆ, ನಮ್ಮ ಫಾರ್ಮುಲಾ ಶೀಟ್ ನಿಮಗೆ ಸಿಕ್ಕೇ ಇರುತ್ತೆ. ಫಾರ್ಮುಲಾ ಶೀಟ್ ಸಿಕ್ಕಿಲ್ಲ ಅಂದರೆ ಫಾರ್ಮುಲಾ ಪವರ್ ಹೌಸ್ ಅಂತ ಒಂದು ವಿಡಿಯೋ ಮಾಡಿದ್ವಲ್ಲ, ಅದರಲ್ಲಿ ಹೋಗಿ ಡಿಸ್ಕ್ರಿಪ್ಷನಲ್ಲಿ ಒಂದು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಆ ಡಿಸ್ಕ್ರಿಪ್ಷನ್ ಲಿಂಕ್ನ ಟ್ಯಾಪ್ ಮಾಡಿದ್ರೆ ನಿಮಗೆ ಫಾರ್ಮುಲಾ ಶೀಟ್ ಡೌನ್ಲೋಡ್ ಆಗುತ್ತೆ. ಇವೆಲ್ಲೂ ಕೂಡ ಮಾಡ್ಕೋಬೋದು. ಎಲ್ಲ ಫಾರ್ಮುಲಾಗಳು ಕೂಡ ಒಂದೇ ಶೀಟಲ್ಲಿ ಸಿಗುತ್ತೆ ನಿಮಗೆ. ಆ ಫಾರ್ಮುಲಾಗಳನ್ನ ನೋಡಿ ಎಲ್ಲಿ ಯೂಸ್ ಮಾಡ್ತಾ ಇದ್ವಿ ಅದನ್ನು ಒಂದು ಸರ್ತಿ ರಿವೈಸ್ ಮಾಡ್ಕೊಳ್ಳಿ. ಆಮೇಲೆ ಜಸ್ಟ್ ಗ್ಲಾನ್ಸ್ ಥ್ರೂ ಆಲ್ ದ ಕಾನ್ಸೆಪ್ಟ್ಸ್. ನೋಡಿ, ಇವಾಗ ಗ್ಲಾನ್ಸ್ ಮಾಡಬೇಕಂದ್ರೆ ಏನು, ನಾನು ಎರಡನ್ನೂ ಕ್ಲಬ್ ಮಾಡ್ಬೋದು ಆ್ಯಕ್ಚುಲಿ. ರಿವೈಸ್ ಫಾರ್ಮುಲಾ, ಫಾರ್ ಎಕ್ಸಾಂಪಲ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಓದ್ತಾ ಇದೀವಿ ಅಂತ ಇಟ್ಕೊಂಡು, ಸಮಾಂತರ ಶ್ರೇಣಿಗಳು. ಅದರಲ್ಲಿ an = a + n - 1 × d ಈ ಒಂದು ಸೂತ್ರ ಇದೆ. ಈ ಸೂತ್ರ ಏನಕ್ಕೆ ಬಳಸ್ತಾ ಇದ್ವಿ, ಎನ್ನನೇ ಪದವನ್ನು ಕಂಡುಹಿಡಿಯೋಕ್ಕೆ ಬಳಸ್ತಾ ಇದ್ವಿ, ಅಥವಾ ಎಷ್ಟನೇ ಪದ ಎನ್ ಆಗಿರುತ್ತೆ ಅಥವಾ ಎನ್ ಆಗಿರುತ್ತೆ. ಎನ್ ಕೊಟ್ಟಾಗ ಎನ್ ಕಂಡುಹಿಡಿಯೋದಕ್ಕೆ, ಎನ್ ಕೊಟ್ಟಾಗ ಎನ್ ಕಂಡುಹಿಡಿಯೋದಕ್ಕೆ ಬಳಸ್ತಾ ಇದ್ವಿ. ಎಸ್ ಎನ್ ಏನಕ್ಕೆ ಯೂಸ್ ಮಾಡ್ತಾ ಇದ್ವಿ. ಈ ರೀತಿ ಗ್ಲಾನ್ಸ್ ಮಾಡಿ ಒಂದು ಸರ್ತಿ.
ಆಮೇಲೆ ಕೀಪ್ ಇಟ್ ಲೈಟ್, ತುಂಬ ಓದಲಿಕ್ಕೆ ಹೋಗಬೇಡಿ, ಯಾಕಂದ್ರೆ ನಾಳೆ ಫುಲ್ ಎನರ್ಜಿ ಬೇಕಾಗುತ್ತೆ ನಿಮಗೆ. ದಿಸ್ ಈಸ್ ಜಸ್ಟ್ ಟು ರಿಫ್ರೆಶ್ ಯುವರ್ ಮೆಮೊರಿ. ಒಂದು ಸರ್ತಿ ನಮ್ಮ ಮೆಮೊರಿನ ರಿಫ್ರೆಶ್ ಮಾಡೋದಕ್ಕೆ ಅಷ್ಟೇ. ನಾವೆಲ್ಲ ಓದಿದ್ವಲ್ಲ, ಯಾಕಂದರೆ ನಮ್ಗೆ 15ನೇ ತಾರೀಕಿಂದ ಆಲ್ಮೋಸ್ಟ್ 15-16ನೇ ತಾರೀಕಿಂದ ಇಲ್ಲಿವರೆಗೂ 25ನೇ ತಾರೀಕುವರೆಗೂ ಮ್ಯಾಥ್ಸ್ ಮುಟ್ಟೇ ಇಲ್ಲ, ಯಾಕಂದ್ರೆ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇತ್ತು, ಓದ್ತಾ ಇದ್ವಿ ಅದನ್ನು. ಮತ್ತೆ ಇವಾಗ ಮ್ಯಾಥ್ಸ್ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ ಒಂದು ಕ್ವಿಕ್ ರಿವಿಷನ್ ಆಗಬೇಕು, ಕ್ವಿಕ್ ಗ್ಲಾನ್ಸಿಂಗ್ ಆಗಬೇಕು, ನಮ್ಮ ಮೆಮೊರಿಗೆ ನಮ್ಮ ಮ್ಯಾಥಮೆಟಿಕ್ಸ್ನ ವಾಪಸ್ ಕರ್ಕೊಂಬರ್ಬೇಕು. ಹಾಗಾಗಿ ಕೀಪ್ ಇಟ್ ಲೈಟ್ ಬಟ್ ಡೋಂಟ್ ಓವರ್ ಡೂ ಇಟ್. ಹ್ಯಾವ್ ಎ ಗುಡ್ ಸ್ಲೀಪ್. ಸ್ಲೀಪಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಗೆಟ್ ಪ್ರಾಪರ್ ಸ್ಲೀಪ್. ಅವತ್ತು ಒಳ್ಳೆ ನಿದ್ದೆ ಮಾಡಿ, ನೆಮ್ಮದಿಯಾಗಿ ನಿದ್ದೆ ಮಾಡಿ. ದಯವಿಟ್ಟು ಫೋನ್ ನೋಡಿಬಿಡಿ ಅವತ್ತು ಮಲಗಬೇಕಾದ್ರೆ. ಒಂದು ಅರ್ಧ ಗಂಟೆ ಮುಂಚೆ ಫೋನ್ ಎತ್ತಿಟ್ಬಿಡಿ ಸಾಕು. ಈ ವಿಡಿಯೋ ನೋಡಾದ್ಮೇಲೆ ಎತ್ತಿಟ್ಬಿಡಿ ಫೋನ್ ಸಾಕು. ಆಮೇಲೆ ಒಂದು ಸರ್ತಿ ಗ್ಲ್ಯಾನ್ಸ್ ಮಾಡಿ, ಊಟ ಮಾಡಿ, ಒಳ್ಳೆ ಊಟ ಮಾಡಿ, ನಿದ್ದೆ ಮಾಡಿ. ಸೌತ್ ಕರ್ನಾಟಕದವ್ರ ಒಳ್ಳೆ ರಾಗಿ ಮುದ್ದೆ ಗಿದ್ದೆ ಹೊಡೀರಿ, ಇಲ್ಲ ನಾರ್ತ್ ಕರ್ನಾಟಕ ಒಳ್ಳೆ ಜೋಳದ ರೊಟ್ಟಿ ಹೊಡೆದ್ಬಿಟ್ಟು ನಿಮ್ಮದೇ ನಿದ್ದೆ ಮಾಡಿ ಅವತ್ತು, ರೈಟ್. ಆಮೇಲೆ 26th ಮಾರ್ನಿಂಗ್ ಬರ್ತಾ ಅವತ್ತು ವೆರಿ ಕ್ರೂಷಲ್ ಆಗುತ್ತೆ. 26th ಮಾರ್ನಿಂಗ್ ವಿಲ್ ಬಿ ವೆರಿ ಕ್ರೂಷಿಯಲ್. ಯಾಕೆ 26th ಮಾರ್ನಿಂಗ್ ನೀವೇನು ಮಾಡಬೇಕು, ಯು ಶುಡ್ ಬಿ ವೆರಿ ಫ್ರೆಶ್ ಮೈಂಡೆಡ್, ರೈಟ್. ಯು ಶುಡ್ ಕಮ್ ವಿತ್ ವೆರಿ ಫ್ರೆಶ್ ಮೈಂಡ್. ಕಾಮಾಗಿ ಅವತ್ತು ಬರಬೇಕು. ಸೊ ಫುಲ್ ರೀಚಾರ್ಜ್ ಆಗಿ ಎನರ್ಜಿ ತೊಗೊಂಡು ಬರಬೇಕು. ಎನರ್ಜಿ ತೊಗೊಂಡು ಅಂದರೆ ಫುಲ್ಲು ಜಿಮ್ ಮಾಡ್ಕೊಂಡಲ್ಲ ನಾನು ಹೇಳ್ತಿರೋದು, ಮೈಂಡ್ ಫ್ರೆಶ್ ಆಗಿರ್ಬೇಕು. ಅದಕ್ಕೆ ಒಳ್ಳೆ ಸ್ಲೀಪು ಬಹಳ ಮುಖ್ಯ ಆಗುತ್ತೆ. ಸ್ಲೀಪ್ ವೆಲ್, ಪರ್ಫಾರ್ಮ್ ವೆಲ್. ಒಳ್ಳೆ ನಿದ್ದೆ ಮಾಡಿದ್ರೆ ಪರ್ಫಾರ್ಮೆನ್ಸು ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಫುಲ್ ಡೇ ರಿವಿಷನ್ ಲೈವ್ ಸೆಷನ್ ನಡೆಯುತ್ತೆ, ಫುಲ್ ಡೇ ಮ್ಯಾರಥಾನ್ ನಡೆಯುತ್ತೆ. ಇಂಟೆನ್ಸಿವ್ ಆಗಿರುತ್ತೆ, ಅನ್ಇಂಟರಪ್ಟೆಡ್ ಆಗಿರುತ್ತೆ, ಯಾವುದೇ ಡಿಸ್ಟ್ರಾಕ್ಷನ್ಸ್ ಇರಲ್ಲ. ಅವತ್ತಿನ ದಿವಸ ಫುಲ್ ಡೇ ನಾವು ಎಂಟೈರ್ ಸಿಲೆಬಸ್ನ ಮ್ಯಾರಥಾನ್ ಮಾಡ್ತಿದ್ವಿ. ಫೋಕಸ್ಡ್ ಆನ್ ಲರ್ನಿಂಗ್ ಆ್ಯಂಡ್ ಎಕ್ಸಾಮ್ ಫೋಕಸ್ ರಿವಿಷನ್ ಆಗುತ್ತೆ ಅವತ್ತು, ರೈಟ್. ಆಮೇಲೆ ಇಂಪಾರ್ಟೆಂಟ್ ಕ್ವಶನ್ಸು, ಕಾನ್ಸೆಪ್ಟ್ಸು ಅವತ್ತು ನಾವು ಡಿಸ್ಕಸ್ ಮಾಡ್ತೀವಿ. ಮೋಸ್ಟ್ ರಿಪೀಟೆಡ್ ಯಾವುದು, ಯಾವ ರೀತಿ ಪ್ರಶ್ನೆಗಳು ಫೈನಲ್ ಎಕ್ಸಾಮಲ್ಲಿ ಕೇಳಬಹುದು. ನೀವು ಪ್ರಿಪ್ರೇಟರಿ 3 ನೋಡಿದ್ರಿ, ಒಂದಷ್ಟು ಕ್ವಶನ್ಸ್ ಬಂದಿತ್ತು. ನಾನು ಅದೇ ಬರುತ್ತೆ ಅಂತ ಹೇಳಲಿಕ್ಕೆ ಯಾರಿಗೂ, ನಂಗಷ್ಟೇ ಅಲ್ಲ ಯಾರಿಗೂ ಆಗಲ್ಲ, ಬಟ್ ಆದರೆ ಆ ಕಾನ್ಸೆಪ್ಟ್ಸ್ ಮೇಲೇ ಎಕ್ಸಾಮಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ಮ್ಯಾರಥಾನ್ ತುಂಬ ಮುಖ್ಯ ಆಗುತ್ತೆ. ಆಮೇಲೆ ಆ್ಯಕ್ಟಿವ್ ಲರ್ನಿಂಗ್ ಇರಬೇಕು. ಇದಕ್ಕೆ ಏನು ಮಾಡಬೇಕು ನಾನು ಬರ್ತೀನಿ, ಈ ಪಾಯಿಂಟಿಗೆ ಬರ್ತೀನಿ ನಾನು. ಆ್ಯಕ್ಟಿವ್ ಲರ್ನಿಂಗ್, ನಾಟ್ ಪ್ಯಾಸಿವ್ ಅಂತ ಹೇಳ್ತಿದ್ದಾರೆ. ಪ್ಯಾಸಿವ್ ಲರ್ನಿಂಗ್ ಅಂದರೆ ಏನೋ, ನಾನು ಸುಮ್ಮನೆ ಕುತ್ಕೊಂಡು ವೀಡಿಯೋ ನೋಡೋದು, ಕೇಳಿಸ್ಕೊತಾ ಇರೋದು ಅಷ್ಟೇ. ಆ್ಯಕ್ಟಿವ್ ಲರ್ನಿಂಗ್ ನಾನು ಆ್ಯಕ್ಟಿವಾಗಿ ಪಾರ್ಟಿಸಿಪೇಟ್ ಮಾಡೋದು, ನಾನು ಸಾಲ್ವ್ ಮಾಡಿಬಿಟ್ಟು ಆನ್ಸರ್ನ ಚಾಟ್ ಬಾಕ್ಸಲ್ಲಿ ಹಾಕೋದು. ಆ ರೀತಿ ನೀವು ಮಾಡಬೇಕಾಗುತ್ತೆ. ಕಮ್ ಫುಲ್ಲಿ ಪ್ರಿಪೇರ್ಡ್. ಹೆಂಗೆ ಬರಬೇಕು, ಏನೇನು ತರಬೇಕು, ನೋಟ್ಬುಕ್ ಮತ್ತು ಪೆನ್ನನ್ನು. ಒಂದು ಹೊಸ ನೋಟ್ಬುಕ್ ಇಡ್ತೀರಾ, ಓಕೆ. ಇಲ್ಲ ಒಂದಷ್ಟು ಪೇಜಸ್ ಇದೆಯಾ ಆಲ್ರೆಡಿ ಒಂದು ಬುಕ್ಕಲ್ಲಿ, ಅದಾದರೂ ಓಕೆ. ವಾಟ್ ಐ ವಾಂಟ್ ಈಸ್ ನಿಮ್ಮ ಹತ್ರ ಮ್ಯಾಥಮೆಟಿಕ್ಸ್ನ ಮ್ಯಾರಥಾನ್ ಎಂಟೈರ್ ನೋಟ್ಸು ಒಂದು ಕಡೆ ಸಿಗೋ ರೀತಿ ಇರಬೇಕು. ಯಾಕೆ 27ನೇ ತಾರೀಕು ರಿವಿಷನ್ ಮಾಡೋದಕ್ಕೆ. ನಾನು ಮ್ಯಾರಥಾನಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಆ ಎಲ್ಲದು ಕೂಡ ಒಂದೇ ಪುಸ್ತಕದ ಒಂದೇ ಭಾಗದಲ್ಲಿ ಸಿಗುವ ರೀತಿ ಇರಬೇಕು. ಆಗಿದ್ರೆ ಮ್ಯಾರಥಾನ್ಗೆ ಲೈವ್ ಏನು ನಡೀತೆ ಅದರ ಸಂಪೂರ್ಣ ಯುಟಿಲೈಸೇಷನ್ನ ಸಂಪೂರ್ಣವಾಗಿ ನಾವು ಅದನ್ನು ಬಳಸ್ಕೋಬೋದು ಚೆನ್ನಾಗಿ, ರೈಟ್. ಹಾಗಂದ್ರೆ ಒಂದು ಪೆನ್ನು ಮತ್ತು ಒಂದು ಪೇಪರ್ ತೊಗೊಂಬರ್ಬೇಕು. ಟೆಕ್ಸ್ಟ್ ಬುಕ್ ಜೊತೆಲಿ ಇಟ್ಕೊಳ್ಳಿ, ಯಾಕಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಏನೆಲ್ಲ ಇದೆಯೋ ಅದನ್ನೆಲ್ಲ ಫೈನಲ್ ಎಕ್ಸಾಮಲ್ಲಿ ಕೊಡ್ಬೋದು, ಆಯಿತಾ. ಕೆಲವೊಂದು ಪಾಯಿಂಟ್ಸ್ ಹೇಳ್ತೀನಿ, ಅಕಸ್ಮಾತ್ ಮಿಸ್ ಆಗಿ ಕೂಡ ಅದು ಬಂದರೆ ನಿಮಗೆ ಬರೆಯೋದಕ್ಕೆ ಗೊತ್ತಿರಬೇಕು. ಮರ್ತೋಯ್ತು ಅಂತ ಹೇಳೋಕ್ಕೆ ಆಗಲ್ಲ ಫೈನಲ್ ಎಕ್ಸಾಮಲ್ಲಿ. ಆಮೇಲೆ ನೀರನ್ನು ಇಟ್ಕೋಬೇಕು, ಸ್ನ್ಯಾಕ್ಸ್ ಇಟ್ಕೋಬೇಕು. ಅವತ್ತು ಡಿಸ್ಟ್ರಾಕ್ಷನ್ಸ್ ಇರಬಾರ್ದು. ಫೋನಲ್ಲಿ ಇಟ್ಬಿಟ್ಟು ಒಂದೇ ನಿಮಿಷ ನೀರು ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತೀರ ನೀವು, ನೀರು ಕುಡ್ಕೊಂಬರ್ತೀನಿ ಅಂತ. ಅದೇ ಗ್ಯಾಪಲ್ಲಿ ಯಾವುದೊಂದು ಪ್ರಾಬ್ಲಮ್ ಮಾಡಿರ್ತೀನಿ, ಅದೇ ಥರದ ಪ್ರಾಬ್ಲಮ್ ಫೈನಲ್ ಎಕ್ಸಾಮಲ್ಲಿ ಬಂತು ಅಂದರೆ ನೀವು ಮಿಸ್ ಮಾಡಿಬಿಡ್ತೀರ. ನೀವು ಮಾಡ್ಬೋದು, ಅಕಸ್ಮಾತ್ ಇಂಪಾರ್ಟೆಂಟ್ ಕ್ವಶನ್ ಆಗಿದ್ರೆ ಆ ಮಿಸ್ಟೇಕ್ ಮಾಡೋದು ಬೇಡ. ನಾವು ವಾಟರ್ನ, ಬೇಕಾಗಿರೋ ಸ್ನ್ಯಾಕ್ಸ್ಗಳನ್ನ, ಸ್ನ್ಯಾಕ್ಸ್ ಅಂದ ತಕ್ಷಣ ಜಂಕ್ ಫುಡ್ ಅಲ್ಲ, ಫ್ರೂಟ್ಸ್ಗಿರ್ಬೋದು ಅಥವಾ ಮೊಟ್ಟೆ ಇರ್ಬೋದು, ಈ ರೀತಿ ಒಳ್ಳೆ ಫುಡ್ಡನ್ನು ಇಟ್ಕೊಳ್ಳಿ. ಕಂಫರ್ಟಬಲ್ ಸೆಟಪ್, ನೀವು ಕುತ್ಕೊಳ್ಳೋ ಜಾಗ ಕಂಫರ್ಟಬಲ್ ಆಗಿರಲಿ, ಅನ್ಕಂಫರ್ಟಬಲ್ ಆಗಿರೋದು ಬೇಡ, ರೈಟ್. ಇಂಟರ್ನೆಟ್ ಬ್ಯಾಕಪ್ ಇದು ಬಹಳ ಮುಖ್ಯವಾದ ವಿಷಯ. ನಾನು ಹರ್ಷಿತಾ ಮ್ಯಾಮ್ ಅವ್ರ ಲೈವ್ ನೋಡ್ತಾ ಇದ್ದೆ, ಆಮೇಲೆ ಮುಂಚೆ ಇಂಗ್ಲೀಷ್ ಪದ್ಮ ಮ್ಯಾಮ್ ಅವ್ರ ಲೈವ್ ಕೂಡ ನೋಡ್ತಾ ಇದ್ದೆ, ಲೋಕೇಶ್ ಸರ್ ಲೈವ್ ನೋಡ್ತಾ ಇದ್ದೆ. ಅಲ್ಲಿ ಎಲ್ಲ ಕಡೆ ಮ್ಯಾಮ್ ನನ್ನ ಇಂಟರ್ನೆಟ್ ಖಾಲಿ ಆಗೋಯ್ತು, ನಾನು ನಾಳೆ ನೋಡ್ತೀನಿ ಅಂತ ಹೇಳ್ತಿದ್ರಿ. ನಾಳೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಮ್ಯಾಥಮೆಟಿಕ್ಸ್ ಕೇಸಲ್ಲಾದರೆ, ಈ ಸೈನ್ಸ್ ಕೇಸಲ್ಲಾದರೆ 2 ದಿವಸ ಗ್ಯಾಪ್ ಇತ್ತು, 3 ದಿವಸ ಗ್ಯಾಪ್ ಇತ್ತು. ಮ್ಯಾಥಮೆಟಿಕ್ಸಲ್ಲಿ ಹಂಗಾಗಲ್ಲ. ಯಾಕಾಗಲ್ಲ, ಒಂದೇ ದಿವಸ ಗ್ಯಾಪ್ ಇದೆ 27th. ಆ ಒಂದು ದಿವಸದಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ನೀವು ವೀಡಿಯೋ ನೋಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಯು ಶುಡ್ ಕಮ್ ವಿತ್ ಇಂಟರ್ನೆಟ್ ಬ್ಯಾಕಪ್. ಏನೇನೆಲ್ಲ ಬ್ಯಾಕಪ್ ಮಾಡ್ಬೋದು, ಕೀಪ್ ಯುವರ್ ಮೊಬೈಲ್ ಡೇಟಾ ರೆಡಿ, ರೈಟ್. ರೀಚಾರ್ಜ್ ಇಫ್ ನೀಡೆಡ್, ರೀಚಾರ್ಜ್ ಮಾಡಿಸ್ಕೊಂಡ್ರೆ ರೀಚಾರ್ಜ್ ಮಾಡಿಸ್ಕೊಳ್ಳಿ. ಮತ್ತು ಅಕಸ್ಮಾತ್ ನೆಟ್ ಪ್ಯಾಕ್ ಖಾಲಿ ಆಗೋಯ್ತು ಅಂತ ಇಟ್ಕೊಳ್ಳೋಣ, ಅವಾಗ ನಿಮ್ಮ ತಾಯಿದೋ, ತಂದೆದೋ, ಹಣ್ಣಂದೋ, ಅಕ್ಕಂದೋ ಹಾಟ್ಸ್ಪಾಟ್ನ ಯೂಸ್ ಮಾಡ್ಬೋದು. ಅಕಸ್ಮಾತ್ ಅದು ಆಪ್ಷನ್ ಇಲ್ವಾ, ಮತ್ತೆ ಡೇಟಾ ಪ್ಯಾಕ್ 19 ರೂಪೀಸ್ ಏನೋ ಬರುತ್ತೆ, 19 20, ಅದನ್ನು ಕೂಡ ಹಾಕ್ಸ್ಕೋಬೋದು. ನಾನು ಹೇಳೋದು ಒಂದು 50 ರೂಪಾಯಿ ಎಕ್ಸ್ಟ್ರಾ ಸ್ಪೆಂಡ್ ಮಾಡಿದ್ರು ಪರವಾಗಿಲ್ಲ, ಅವತ್ತೇ ನೀವು ಫುಲ್ ಎಂಟೈರ್ ಲೈವ್ನ ನೋಡಿ. ಆದಷ್ಟು 480p ಇಲ್ಲ 720p ಅಂದರೆ ಕ್ವಾಲಿಟಿ ಹೇಳ್ತಾ ಇದ್ದೀನಿ, ರೆಸಲ್ಯೂಷನ್ನು
ಸೊ 480p ಅಥವಾ 720p ಇಟ್ಕೊಂಡು ನೋಡಿ, ಅವಾಗ ಸ್ವಲ್ಪ ಡೇಟಾ ಕನ್ಸ್ಯೂಮ್ಷನ್ ಕಡಿಮೆ ಆಗುತ್ತೆ. ಸೊ ನೋ ಇಂಟ್ರಪ್ಷನ್ಸ್ ಆರ್ ಅಲೋಡ್, ಯಾವುದೇ ಕಾರಣಕ್ಕೂ ಇಂಟ್ರಪ್ಷನ್ಸು ಆಗಬಾರ್ದು, ಆ ರೀತಿ ನೀವೇ ನೋಡ್ಕೋಬೇಕು. ಇದನ್ನ ರಿಕ್ವೆಸ್ಟ್ ಅಂತಲೇ ತೊಗೊಳ್ಳಿ, ಒಂದು 50 rupees ಬೇರೆಲ್ಲೆಲ್ಲಿ ಸ್ಪೆಂಡ್ ಮಾಡ್ತೀವಂತೆ, ಇಲ್ಲಿ ಒಳ್ಳೆಯದಕ್ಕೆ ಯೂಸ್ ಮಾಡೋಣ, ಯುಟಿಲೈಸ್ ಮಾಡ್ಕೊಳ್ಳೋಣ. ಬ್ರಿಂಗ್ ಯುವರ್ ಫ್ರೆಂಡ್ಸ್, ಇದು ಬಹಳ ಮುಖ್ಯವಾದ ವಿಷಯ. ಏನಕ್ಕೆ ನಾವು ಮಾತ್ರ ಇವಾಗ ಏನೋ ಸಿಗ್ತಾ ಇದೆ ನಮಗೆ, ನಾವು ಮಾತ್ರ ತೊಗೊಳ್ಳೋದು ತಪ್ಪಾಗುತ್ತಂತೆ, ಎಲ್ರಿಗೂ ಹಂಚ್ಬೇಕಂತೆ. ಹಂಚಿದಾಗಲೇ ಜ್ಞಾನ ವೃದ್ಧಿ ಆಗೋದು ಅಥವಾ ಜಾಸ್ತಿ ಬೆಳೆಯೋದು, ರೈಟ್? ಅದಕ್ಕೆ ಏನು ಮಾಡೋಣ, ಫ್ರೆಂಡ್ಸ್ನ ಕರ್ಕೊಂಬನ್ನಿ ಅಂದಿದ ತಕ್ಷಣ ನಮ್ಮ ಮನೆಗೆ ಕರ್ಕೊಂಬರ್ಬೇಕು ಸರ್. ಕರ್ಕೊಂಬಂದರೆ ಓಕೆ, ನಂಗೇನು ಪ್ರಾಬ್ಲಮ್ ಇಲ್ಲ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡ್ತೀರಾ. ಬಟ್ ಆದರೆ ಸೀರಿಯಸ್ಸಾಗಿ ನೋಡಬೇಕು, ಸಿನ್ಸಿಯರಾಗಿ ನೋಡಬೇಕು. ಅವತ್ತು ಓತ್ಲೆ ಹೊಡ್ಕೊಂಡು ನಮ್ಮ ಜಗಳ ಆಡ್ಕೊಂಡು ತಮಾಷೆ ಮಾಡ್ಕೊಂಡು ಇರೋಂಗಿಲ್ಲ. ಆ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ, ಇಂಟ್ರಪ್ಷನ್ಸ್ ಆಗುತ್ತೆ ಅಂತ ಅಂದರೆ ನಾನು ಸಜೆಸ್ಟ್ ಮಾಡೋದೇನು, ಯು ಶೇರ್ ದ ಲಿಂಕ್ ವಿತ್ ಯುವರ್ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ಗಳಿಗೆ ಲಿಂಕ್ ಶೇರ್ ಮಾಡಿ, ನಾನು ಜಾಯ್ನ್ ಆಗ್ತೀನಿ, ನೀನು ಜಾಯ್ನ್ ಆಗು, ಇಬ್ಬರಲ್ಲಿ ಯಾರು ಬೇಗ ಆನ್ಸರ್ ಹೇಳ್ತಾರೆ ನೋಡೋಣ. ಸೊ ಈ ರೀತಿ ಒಂಥರ ಕಾಂಪಿಟೇಟಿವ್ ಮೈಂಡ್ಸೆಟ್ ಕೂಡ ನೀವು ತೊಗೊಂಬರ್ಬೋದು. ಇದನ್ನ ಮಾಡೋದ್ರ ಮೂಲಕ ನೀವು ಕಲಿತೀರಾ, ನಿಮ್ಮ ಫ್ರೆಂಡ್ಸು ಕೂಡ ಕಲಿತಾರೆ, ರೈಟ್? ಹೀಗಾಗಿ ನಿಮ್ಮ ಫ್ರೆಂಡ್ಸನ್ನು ಕರ್ಕೊಂಬರೋದನ್ನು ಮರಿಬೇಡಿ. ನೀವು ಕರ್ಕೊಂಬರೋದು ಅಂದರೆ ಇನ್ ದ ಸೆನ್ಸ್, ಅಗೇನ್ ಹೇಳ್ತೀನಿ ನಾನು, ಶೇರ್ ದ ಲಿಂಕ್ ವಿತ್ ಯುವರ್ ಫ್ರೆಂಡ್ಸ್. ನಿಮ್ಮ ಜೊತೆಗೆ ಕರ್ಕೊಂಬಂದು ಕೂತ್ಕೋತೀರಾ, ನೀವು ತುಂಬ ಸೀರಿಯಸ್ ಫ್ರೆಂಡ್ಸು, ಒಟ್ಟಿಗೆ ಪ್ರಾಕ್ಟೀಸ್ ಮಾಡ್ತೀರಾ, ನೋ ಪ್ರಾಬ್ಲಮ್. ಬಟ್ ಆದರೆ ಅಕಸ್ಮಾತ್ ಆ ಥರ ಡಿಸ್ಟ್ರಾಕ್ಷನ್ಸ್ ಆಗುತ್ತೆ, ತಮಾಷೆ ಮಾಡ್ತಾರೆ ಅವರು, ಕಾಲು ಎಳಿತಾರೆ ಅಥವಾ ಏನೋ ಮಾಡ್ತಾರೆ, ಡಿಸ್ಟ್ರಾಕ್ಷನ್ಸ್ ಆಗುತ್ತೆ ಅಂದರೆ ಅವ್ರಿಗೆ ಲಿಂಕ್ನ ಶೇರ್ ಮಾಡಿ. ಬ್ರಿಂಗ್ ದಿಸ್ ಕಾಂಪಿಟೇಟಿವ್ ಮೈಂಡ್ಸೆಟ್ ಇನ್ ದೆಮ್, ಲೆಟ್ ಅಸ್ ಬ್ರಿಂಗ್ ದೆಮ್ ಆಲ್ಸೋ ಟು ಅಪ್, ಅಂದರೆ ಅವ್ರನ್ನೂ ಕೂಡ ಕೈ ಹಿಡ್ಕೊಂಡು ಮೇಲೆ ಕರ್ಕೊಂಬರೋಣ, ರೈಟ್? ಆಮೇಲೆ ಸಾಲ್ವ್ ದ ಕ್ವಶನ್ಸ್ ಟುಗೆದರ್, ಇದನ್ನು ಕೂಡ ಮಾಡಬಹುದು. ಡ್ಯೂರಿಂಗ್ ದ ಮ್ಯಾರಥಾನ್ ಏನು ಮಾಡಬೇಕು, ಡೋಂಟ್ ಜಸ್ಟ್ ವಾಚ್. ದಯವಿಟ್ಟು ಸುಮ್ಮನೆ ಕೂತ್ಕೊಂಡು ನೋಡಬೇಡಿ. ಸುಮ್ಮನೆ ಕೂತ್ಕೊಂಡು ನೋಡಿದ್ರೆ ನನಗೂ ಉಪಯೋಗ ಇಲ್ಲ, ನಿಮಗೂ ಉಪಯೋಗ ಇಲ್ಲ, ಹಾಕೋ ಎಫರ್ಟ್ಸ್ ಎಲ್ಲ ವೇಸ್ಟ್ ಆಗುತ್ತೆ. ನೀವು ಕೂಡ ಸುಮ್ಮನೆ ನೋಡ್ತೀರಾ, ನೀವು ಆ್ಯಕ್ಟಿವಾಗಿ ಪಾರ್ಟಿಸಿಪೇಟ್ ಮಾಡಲಿಲ್ಲ, ನಿಮ್ಮ ಬ್ರೈನ್ ಆ್ಯಕ್ಟಿವ್ ಆಗಲ್ಲ. ಎಕ್ಸಾಮಲ್ಲಿ ನಾನೆಲ್ಲ ಎಕ್ಸಾಮ್ ಬರೆಯೋದು, ನೀವೇ ಅದಕ್ಕೆ ಜ್ಞಾಪಕ ಇಟ್ಕೊಳ್ಳಿ. ಹಾಗಾಗಿ ಡೋಂಟ್ ಜಸ್ಟ್ ವಾಚ್, ಪ್ಯಾಸಿವ್ ಆಗಿ ನೋಡಿಬಿಡಿ, ಆ್ಯಕ್ಟಿವಾಗಿ ನೀವು ಪಾರ್ಟಿಸಿಪೇಟ್ ಮಾಡಿ, ನಾನು ಹೇಳೋ ಕ್ವಶನ್ಸ್ನ ಸಾಲ್ವ್ ಮಾಡಿ. ನನಗಿಂತ ಮುಂಚೆ ಆನ್ಸರ್ ಹೇಳಿದ್ರೆ ಯು ಆರ್ ಗುಡ್ ಆ್ಯಟ್ ಇಟ್ ಅಂತ, ರೈಟ್? ಆಮೇಲೆ ಸಾಲ್ವ್ ಅಲಾಂಗ್ ವಿತ್ ಮೀ, ನನ್ನ ಜೊತೆ ನೀವು ಸಾಲ್ವ್ ಮಾಡಿ. ಆಮೇಲೆ ನೋಟ್ ಇಂಪಾರ್ಟೆಂಟ್ ಕ್ವಶನ್ಸ್, ಇದು ಬಹಳ ಮುಖ್ಯ. ಇಂಪಾರ್ಟೆಂಟ್ ಕ್ವಶನ್ಗಳನ್ನ ನೋಟ್ ಮಾಡ್ಕೊಳ್ಳಿ. ನಾಳೆ 27 ಅದನ್ನು ನೀವು ಮತ್ತೆ ಆನ್ ಯುವರ್ ಓನ್ ಪ್ರಾಕ್ಟೀಸ್ ಮಾಡಿ, ಹೆಲ್ಪ್ ಆಗುತ್ತೆ. ಐ ವಿಲ್ ಗಿವ್ ಯು ಕ್ವಶನ್ಸ್. ಏನಿದು ನಾವು ಐ ವಿಲ್ ಗಿವ್ ಯು ಕ್ವಶನ್ಸ್, ನಾನು ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಕೊಡ್ತೀನಿ, ರೈಟ್? ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕ್ವಶನ್ ಸಾಲ್ವ್ ಮಾಡಿ, ಅದೇ ರೀತಿ ಇನ್ನೊಂದು ಪ್ರಾಬ್ಲಮ್ನ ಪ್ರಾಕ್ಟೀಸ್ ಮಾಡಿ ನೀವು ಅಂತ ಹೇಳಿರ್ತೀನಿ. ಆ ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡೋದು ಬಹಳ ಮುಖ್ಯ ಆಗುತ್ತೆ, ರೈಟ್? ಅದೇ ರೀತಿ ಕಾನ್ಸೆಪ್ಟ್ ಬಂದರೆ, ಇವಾಗ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಕಾನ್ಸೆಪ್ಟ್ ನಿಮ್ಮ ತಲೆ ಒಳಗೆ ಕೂತ್ಕೊಳ್ಳೋದು, ಬರೀ ಪ್ರಾಬ್ಲಮ್ ಅಲ್ಲ. ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಕಾನ್ಸೆಪ್ಟ್ ನಿಮ್ಮ ತಲೆ ಒಳಗೆ ಹಚ್ಚಾಗುತ್ತೆ. ಆ ಹಚ್ಚಾದಾಗ ನಿಮಗೆ ಎಕ್ಸಾಮಲ್ಲಿ ಕಾನ್ಸೆಪ್ಟ್ ಮೇಲೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ಸಾಲ್ವ್ ಮಾಡ್ತೀರಾ, ರೈಟ್? ಸೊ ಐ ವಿಲ್ ಸಾಲ್ವ್ ಸಮ್ ಪ್ರಾಬ್ಲಮ್ಸ್, ಯು ವಿಲ್ ಸಾಲ್ವ್ ಸಮ್ ಪ್ರಾಬ್ಲಮ್ಸ್. ಇಬ್ಬರು ಕೂಡಿ, ಇಬ್ಬರು ಒಟ್ಟಿಗೆ ಟ್ರೈ ಬಿಫೋರ್ ಸೀಯಿಂಗ್ ದ ಸೊಲ್ಯೂಷನ್. ಅಂದರೆ ನಾನು ಮಾಡ್ತಾ ಇರ್ತೀನಿ, ನಾನು ಸೊಲ್ಯೂಷನ್ ಮಾಡಿರ್ತೀನಿ ಇಲ್ಲಿ, ಅದಕ್ಕೆ ಮಾಡೋಕ್ಕಿಂತ ಮುಂಚೆ ನೀವೇ ಟ್ರೈ ಮಾಡಬೇಕು ಕೆಲವೊಂದು ಕ್ವಶನ್ಸು. ಆ ರೀತಿ ಪ್ರಾಕ್ಟೀಸ್ ಮಾಡೋಣ. ಎಂಟೈರ್ ಡೇ ಇಸ್ ಗೋಯಿಂಗ್ ಟು ಬಿ ವಂಡರ್ಫುಲ್ ಡೇ, ಅದ್ಭುತವಾಗಿರುತ್ತೆ, ರೈಟ್? 27 ಸ್ಟ್ರಾಟಜಿ ಏನಾಗಿರಬೇಕು, ಸಾಲ್ವ್ ಆಲ್ ದ ಗಿವನ್ ಕ್ವಶನ್ಸ್. ನಾನು ಏನು ಕ್ವಶನ್ಸ್ ಕೊಟ್ಟಿರ್ತೀನಿ ಅದನ್ನು ಸಾಲ್ವ್ ಮಾಡಬೇಕು. ರಿವೈಸ್ ಮ್ಯಾರಥಾನ್ ನೋಟ್ಸ್, ಮತ್ತೆ ರಿವೈಸ್ ಅಂದರೆ ಮ್ಯಾರಥಾನ್ ಕೂತ್ಕೊಂಡು ನೋಡ್ತೀರಾ, ದಯವಿಟ್ಟು ಮಾಡಬೇಡಿ. ನೀವೇನು ಮಾಡಬೇಕು, ಯು ಶುಡ್ ರಿವೈಸ್ ದ ನೋಟ್ಸ್ ದಟ್ ಯು ಹ್ಯಾವ್ ರಿಟನ್. ನೀವು ಬರ್ದಿರೋ ನೋಟ್ಸನ್ನು ರಿವೈಸ್ ಮಾಡಬೇಕು. ಅಕಸ್ಮಾತ್ ಯಾವುದೋ ಒಂದು ಮಿಸ್ ಮಾಡಿದ್ದೀರಾ ಅಂದರೆ ಮತ್ತೆ ನೋಡಿ, ಪರವಾಗಿಲ್ಲ. ಫೋಕಸ್ ಆನ್ ಯುವರ್ ವೀಕ್ ಏರಿಯಾಸ್. ನೀವು ಎಲ್ಲೆಲ್ಲಿ ವೀಕ್ ಅನ್ನಿಸ್ತಾ ಇದ್ರಿ, ಅಥವಾ ಮ್ಯಾರಥಾನ್ ಮಾಡ್ಬೇಕಾದ್ರೆ ಯಾವುದೋ ಒಂದು ಕ್ವಶನ್ ಅರ್ಥ ಆಗಿರಲಿಲ್ಲ ಅಂತ ಅಂದ್ಕೊಂಡಿದ್ರಲ್ಲ, ಅರ್ಥ ಆಗಿಲ್ಲ ಅಂತ ಅಂದ್ಕೊಂಡ್ರಲ್ಲ ನೀವು, ಆ ಪ್ರಾಬ್ಲಮ್ಸ್ನ ಒಂದು ಸ್ವಲ್ಪ ಹೆಚ್ಚು ಗಮನ ಕೊಟ್ಟು, ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಅದನ್ನು ಸಾಲ್ವ್ ಮಾಡಿ, ರೈಟ್? ನೆಕ್ಸ್ಟು 27th ಈವ್ನಿಂಗು ಮತ್ತೆ ಲೈವ್ ಸೆಷನ್ ಇರುತ್ತೆ. ಕ್ವಿಕ್ ರಿವಿಷನ್ ಮಾಡ್ತೀನಿ ಅಲ್ಲಿ, ಯಾವ್ಯಾವ ಚಾಪ್ಟರಲ್ಲಿ ಏನೇನು ಓದಿದ್ವಿ, ಯಾವ್ಯಾವ ಚಾಪ್ಟರ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನು, ಆ ಕಾನ್ಸೆಪ್ಟ್ಗಳನ್ನ ನೀವು ರೆಡಿ ಇದ್ದೀರಾ. ಅಕಸ್ಮಾತ್ ಅಲ್ಲಿ ಏನಾದ್ರು ಡೌಟ್ ಇದೆಯಾ, ಕ್ವಿಕ್ ರಿವಿಷನ್ ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ಸ್ ರೀಕ್ಯಾಪ್ ಮಾಡ್ತಿದ್ದೀವಿ, ಅದ್ರ ಜೊತೆಗೆ ಡೌಟ್ ಸಾಲ್ವಿಂಗ್ ಸೆಷನ್ ಕೂಡ ಇರುತ್ತಲ್ಲಿ, ರೈಟ್? ಆ ಚಾಪ್ಟರ್ಲಿ ಏನಾದ್ರು ಡೌಟ್ ಇದ್ರೆ, ಪರ್ಟಿಕ್ಯುಲರ್ ಚಾಪ್ಟರ್ಗೆ ಏನಾದ್ರು ಡೌಟ್ಸ್ ಇದ್ರೆ ಯು ಕ್ಯಾನ್ ಆಸ್ಕ್ ಇನ್ ದಟ್ ಲೈವ್, ರೈಟ್? ಆಮೇಲೆ 28 ಮಾರ್ನಿಂಗ್ ಕೂಡ ಒಂದು ಫೈನಲ್ ಡೌಟ್ ಸಾಲ್ವಿಂಗ್ ಸೆಷನ್ ನಡೆಯುತ್ತೆ. ಲಾಸ್ಟ್ ಮಿನಿಟ್ ಡೌಟ್ ಸಾಲ್ವಿಂಗ್ ಇರುತ್ತೆ, ಕ್ವಿಕ್ ರಿವಿಷನ್ ಇರುತ್ತೆ. ಕಾನ್ಫಿಡೆನ್ಸ್ ಡೆಫಿನೆಟ್ಲಿ ನಿಮಗೆ ಬೂಸ್ಟ್ ಆಗೇ ಆಗುತ್ತೆ. ಬಿಫೋರ್ ಎಕ್ಸಾಮ್ ಏನು ಮಾಡ್ಬೇಕು ನೀವು, ಯುವರ್ ಮೈಂಡ್ ಸೆಟ್ ಮ್ಯಾಟರ್ಸ್. ನಿಮ್ಮ ಮೈಂಡ್ ಸೆಟ್ ಬಹಳ ಮ್ಯಾಟರ್ ಆಗುತ್ತೆ. ಕಾಮ್ ಆಗಿರಿ, ಪ್ಯಾನಿಕ್ ಆಗಬೇಡಿ. ಟ್ರಸ್ಟ್ ಯುವರ್ ಪ್ರೊಸೆಸ್, ಟ್ರಸ್ಟ್ ಯುವರ್ ಪ್ರಿಪ್ರೇಷನ್. ನೀವೇನು ಪ್ರೊಸೆಸ್ನ ಇವಾಗ ಫಾಲೋ ಮಾಡಿದ್ರೆ ಅದ್ರ ಮೇಲೆ ನಂಬಿಕೆ ಇಡಿ. ಯು ಹ್ಯಾವ್ ಫಾಲೋಡ್ ದ ಪ್ಲ್ಯಾನ್. ಇವಾಗ ಪ್ಲ್ಯಾನ್ ಅಂತೂ ಫಾಲೋ ಮಾಡಿರ್ತೀರಾ. 25th 28, 25th ಅಲ್ಲ, ನಾವು 4 months ಮುಂಚೆ ಮಾಡಿದಾಗೇ ಆ ಪ್ಲ್ಯಾನು ಕೂಡ ನೀವು ಫಾಲೋ ಮಾಡಿದ್ರ. ಪ್ರೊಸೆಸ್ ಮೇಲೆ ನಂಬಿಕೆ ಇಡಿ. ನಾವು ಟ್ರಸ್ಟ್ ಯುವರ್ ಸೆಲ್ಫ್ ಆ್ಯಂಡ್ ಶೋ ವಾಟ್ ಯು ನೋ. ನಿಮ್ಗೆ ಏನು ಗೊತ್ತಿದೆ ಅದನ್ನು ನೀವು ಎಕ್ಸಾಮಲ್ಲಿ ಎಕ್ಸಿಕ್ಯೂಟ್ ಮಾಡೋ ಒಂದು ಸಮಯ ಅದು, ರೈಟ್?
ಸೊ ಯು ಆರ್ ರೆಡಿ ಅಂತ ಹೇಳ್ಬೋದು 28ನೇ ತಾರೀಕು. ರೈಟ್, ಫೈನಲ್ ಮೆಸೇಜ್ ಏನು ನನ್ನ ಕಡೆಯಿಂದ ನಿಮ್ಮೆಲ್ರಿಗೂ, ಈ ಒಂದು ಪ್ಲ್ಯಾನನ್ನು ಸ್ಟ್ರಿಕ್ಟ್ಲಿ ಫಾಲೋ ಮಾಡಬೇಕು. ನಾನು ಇವಾಗ ಇಲ್ಲಿವರೆಗೂ ಏನು ಪ್ಲ್ಯಾನ್ ಹೇಳಿದೆ ಅದನ್ನು ಸ್ಟ್ರಿಕ್ಟ್ಲಿ ಫಾಲೋ ಮಾಡಿ. ರೈಟ್, ಸ್ಟೇ ಕನ್ಸಿಸ್ಟೆಂಟ್ ಆಗಿರಿ, ಒಂಚೂರು ಆಚೆ ಈಚೆ ಹೋಗಬೇಡಿ. ಆಮೇಲೆ ಬಿಲೀವ್ ಇನ್ ಯೋರ್ ಸೆಲ್ಫ್, ನಿಮ್ಮಲ್ಲಿ ನೀವು ನಂಬಿಕೆ ಇಡಿ, ಇದು ಬಹಳ ಮುಖ್ಯ ಆಗುತ್ತೆ. ನೀವು ಆಲ್ರೆಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ, ಡೆಫಿನೆಟ್ಲಿ ಒಳ್ಳೆ ಮಾರ್ಕ್ಸ್ ಅಂತೂ ಬಂದೇ ಬರುತ್ತೆ. ಮಾರ್ಕ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಈ ಪ್ರೊಸೆಸ್ ಏನಿದೆ 25ರಿಂದ 28ನೇ ತಾರೀಕುವರೆಗೆ ಏನು ಪ್ರೊಸೆಸ್ ಹೇಳಿದೆ ಆ ಪ್ರೊಸೆಸ್ನ ಚಾಚು ತಪ್ಪದೆ ಶ್ರದ್ಧೆಯಿಂದ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಒಳ್ಳೆ ಮಾರ್ಕ್ಸ್ ಬರೋದಂತೂ ಶತಸಿದ್ಧ ಅಂತಲೇ ಹೇಳ್ಬೋದು. ಇವಾಗ ಏನು ಮಾಡ್ಬೇಕಂಗಂದ್ರೆ ಲಿಂಕ್ನ ಶೇರ್ ಮಾಡಬೇಕು ಫ್ರೆಂಡ್ಸಿಗೆ. ಸೆಟ್ ಅ ರಿಮೈಂಡರ್ ಫಾರ್ ಮ್ಯಾರಥಾನ್ ಅಟೆಂಡ್ ಮಾಡಬೇಕು. ರಿಮೈಂಡರ್ ಸೆಟ್ ಮಾಡ್ಕೊಳ್ಳಿ. ಇದರ ಅವಶ್ಯಕತೆ ನನಗೆ ಬೀಳಲ್ಲ ಅಂತ ಅನ್ಸುತ್ತೆ, ಯಾಕಂದ್ರೆ ನೀವೆಲ್ಲ ಕಾಯ್ತಾ ಇದ್ದೀರಾ ನಂಗೆ ಗೊತ್ತು. ಸೊ ನಾಳೆ ಮಾರ್ನಿಂಗ್ 10 o'clock ನಾವು ಮ್ಯಾರಥಾನಲ್ಲಿ ಸಿಗ್ತಾ ಇದ್ದೀವಿ. ಅಕಸ್ಮಾತ್ ಬೇಕನ್ಸಿದ್ರೆ ಮ್ಯಾರಥಾನ್ಗೆ ಒಂದು ರಿಮೈಂಡರ್ನ ಸೆಟ್ ಮಾಡ್ಕೊಳ್ಳಿ. ಕಮೆಂಟ್ ಐ ಆಮ್ ರೆಡಿ, ಇವಾಗ ಈ ಮೂಮೆಂಟಲ್ಲಿ ಐ ಆಮ್ ರೆಡಿ ಅಂತ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾಳೆ ಮ್ಯಾರಥಾನು ತುಂಬ ಚೆನ್ನಾಗಿರುತ್ತೆ, ತುಂಬ ಬೋರಿಂಗ್ ಅಂತ ಅನ್ಸೋದೇ ಇಲ್ಲ ನಿಮಗೆ, ತುಂಬ ಹೆಲ್ಪ್ಫುಲ್ ಆಗುತ್ತೆ ಡೆಫಿನೆಟ್ಲಿ. ರೈಟ್, ಹೀಗಾಗಿ ನಾನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ, ನೀವು ಕೂಡ ರೆಡಿಯಾಗಿ ಬನ್ನಿ ಅಂತ ಹೇಳ್ತೀನಿ. ಹಾಗಂದರೆ ನಮ್ಮ ಫೈನಲ್ ಪ್ಲ್ಯಾನ್ ಯಾವ ರೀತಿ ಇದೆ, 25th ಈವ್ನಿಂಗು ರೆಸ್ಟ್ ವೆಲ್, ಲೈಟ್ ರಿವಿಷನ್ ಮತ್ತು ಸ್ಲೀಪ್ ವೆಲ್. 26th ಫುಲ್ ಡೇ ಮ್ಯಾರಥಾನ್, ಬಿ ಆ್ಯಕ್ಟಿವ್ ಆಗಿರಿ, ಸಾಲ್ವ್ ಮಾಡಿ ನನ್ನ ಜೊತೆಗೆ. 27th ಏನು ಮಾಡ್ತೀರಾ, ಪ್ರಾಕ್ಟೀಸ್ ಮಾಡ್ತೀರಾ, ರಿವೈಸ್ ಮಾಡ್ತೀವಿ ಒಟ್ಟಿಗೆ, ಕ್ಲಿಯರ್ ಆಲ್ ದ ಡೌಟ್ಸ್, ಎಲ್ಲ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೋತೀವಿ. 25th ಮಾರ್ನಿಂಗು ಕೂಡ ಒಂದು ಸರ್ತಿ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ, ಆದರೂ ಕೂಡ ಚೆನ್ನಾಗಿ ಅಟೆಂಡ್ ಮಾಡಿ. ಒಳ್ಳೆ ಪ್ಲ್ಯಾನ್ ಮಾಡಿದ್ದೀವಿ, ಇದನ್ನು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಅಕಸ್ಮಾತ್ ನಾವು ಒಳ್ಳೆ ಕರೆಕ್ಟಾಗಿ ಇದನ್ನು ಚಾಚು ತಪ್ಪದೆ ಎಕ್ಸಿಕ್ಯೂಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಡೆಫಿನೆಟ್ಲಿ ನಾನು 75 ಬರ್ತೀರಿ, 80 out of 80 ಪಕ್ಕ. ನಾನು 60 ಬರ್ತೀರಿ, 75 ಪಕ್ಕ ಡೆಫಿನೆಟ್ಲಿ ಬಂದೇ ಬರುತ್ತೆ. ಇದು ನನ್ನ ಪ್ರಾಮಿಸ್ ನಿಮಗೆ ಅಂತ ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋನ ತುಂಬ ಸಮಯ ತಗೊಳ್ಳೋಕ್ಕೆ ನಾನು ಹೋಗಲ್ಲ, ಬೇಗನೆ ಮುಗಿಸ್ತಾ ಇದ್ದೀನಿ. ಇವಾಗೇ ರಿವಿಷನ್ನ ಸ್ಟಾರ್ಟ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ನಾಳೆ ಮಾರ್ನಿಂಗ್ 26th ಮಾರ್ನಿಂಗ್ 10 o'clock ಯಾರೂ ಕೂಡ ಮಿಸ್ ಮಾಡಬೇಡಿ. ನಾಳೆ ಮಾರ್ನಿಂಗ್ ಸಿಗೋಣ. ಆಲ್ ದ ಬೆಸ್ಟ್. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಕ್ವಿಕ್ ರಿವಿಷನ್ ಮಾಡಿ, ಒಳ್ಳೆ ನಿದ್ದೆ ಮಾಡಿ. ಶುಭರಾತ್ರಿ. ಟೇಕ್ ಕೇರ್. ಬಾಯ್. ನಿಮ್ಮ ಸಾಧನೆ ನಮ್ಮ ಗೆಲುವು.